ಕರ್ನಾಟಕದ ಎಲ್ಲ ಜನರಿಗೂ 56ನೇ ಭಾರತ ಸ್ವತಂತ್ರ ಮಹೋತ್ಸವದ ಶುಭಾಶಯಗಳು. ಈ ಸುದಿನದಂದು ರಾಜ್ಯದ ವಿದ್ಯಾಮಂತ್ರಿಯಾದ ನಾನು ನಿಮಗೆ ಕೆಲವು ಕೊಡುಗೆಗಳನ್ನ ನೀಡ್ತಾ ಇದ್ದೀನಿ. ಮೊದಲನೇದಾಗಿ ಕರ್ನಾಟಕದ ಉದ್ದಗಲಕ್ಕೂ ಪ್ರತಿ ಮನೆಗಳಿಗೂ ವಿದ್ಯುತ್ ಉಚಿತ. ಒಂದೊಂದು ಮನೆಗೂ ಬೇಕಾದ ಎಲ್ಲಾ ರೇಷನ್ ಫ್ರೀ. ಪೆಟ್ರೋಲ್ 1 ಲೀಟರ್ಗೆ ಕೇವಲ 2 ರೂಪಾಯಿ. ಹೆಂಗಸರಿಗೂ ಮಕ್ಕಳಿಗೂ ಬಸ್ಸಲ್ಲಿ ಟ್ರೈನಲ್ಲಿ ಉಚಿತ ಪ್ರಯಾಣ. ತುಂಬಾ ಚೆನ್ನಾಗಿ ಚಪ್ಪಾಳೆ ತಡ್ತೀರಾ ಎಲ್ರೂ. ಆದ್ರೆ ಯಾಕೆ ಯಾಕೆ ಅರ್ಥವಿಲ್ಲದ ಆಶ್ವಾಸನೆಗಳನ್ನ ಕೊಟ್ಟ ತಕ್ಷಣನೇ ಚಪ್ಪಾಳೆ ತಟ್ಟಬಿಡೋದು ಅಲ್ವಾ? ಈಗ ನಾನು ಕೊಟ್ಟ ಆಶ್ವಾಸನೆಗಳಲ್ಲಿ ಯಾವ್ದಾದ್ರೂ ಒಂದು ನಡೆಯತ್ತಾ? ಒಂದು ಕ್ಷಣ ನಾನು ಹೇಳಿದ ಮಾತು ನಿಜನೋ ಇಲ್ವೋ, ಸರಿನೋ ತಪ್ಪೋ ಅಂತ ಯೋಚಿಸ್ದೆ ಚಪ್ಪಾಳೆ ಹೊಡೆಯಕ್ಕೂ ಒಂದೇ ನಿಮಗೆ ಗೊತ್ತಿರೋದು. ನೀವುಗಳು ಚಪ್ಪಾಳೆ ತಟ್ಟ ತಪ್ಪು ಅಂತ ಹೇಳಲ್ಲ ಬಿಡಿ. ಯಾಕಂದ್ರೆ ನಾವೇನೇ ಮಾತಾಡಿದ್ರು ನೀವುಗಳು ಚಪ್ಪಾಳೆ ತಟ್ಟ ಹೋಗಿ ಮಾಡಿದ್ಯಲ್ಲ ಈ ಪರಿಸ್ಥಿತಿ, ಇದನ್ನ ಬೈಬೇಕು ನಾವು. ಹಾಗಾದ್ರೆ ಈ ಪರಿಸ್ಥಿತಿನ ಹುಟ್ಟಾಗ್ದವ್ರು ಯಾರು? ನಮ್ಮಂತ ರಾಜಕಾರಣಿಗಳು, ನಮ್ಮಂತವ್ರಿಗೆ ಜನ್ಮ ಕೊಟ್ಟ ಈ ರಾಜಕೀಯ. ನಿಮಗ್ ಬೇಕಾಗಿರೋದು ನಮ್ಮಂತ ರಾಜಕಾರಣಿಗಳಲ್ಲ, ನಿಜವಾದ ದೇಶಭಕ್ತರು. ಅಂತ 4 ಮಹಾನ್ ದೇಶಭಕ್ತರನ್ನ ನಾನು ನಿಮಗೆ ಪರಿಚಯ ಮಾಡ್ತೀನಿ. ಈಗ ಇವರು ರಾಮಚಂದ್ರ ಶಾಸ್ತ್ರಿಗಳು, ಮೊಹಮ್ಮದ್ ಕರೀಂರವರು, ಪೂವಯ್ಯನವರು ಹಾಗೂ ತಾಯಿ ಮೇರಿ ಅವರು. ಈ ರಾಮಚಂದ್ರ ಶಾಸ್ತ್ರಿ ಅವರು ತಾನು ಸ್ವಾರ್ಥಕ್ಕೆ ಹೋರಾಡದೆ ನಿಜವಾದ ದೇಶ ಪ್ರೇಮಿಯಾಗಿ ಹೋರಾಡಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೋತಾ ಒಂದು ವಾಚ್ಮನ್ ಆಗಿ ಇವತ್ತಿಗೂ ಒಂದು ಚಿಕ್ಕ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಅದೇ ಸಂಬಳದಲ್ಲಿ ಜೀವನ ನಡೆಸ್ತಾ ಇದ್ದಾರೆ ಹೊತ್ತು ಪೆನ್ಷನ್ ಕೈ ಒಡ್ಡಿಲ್ಲ. ಇವರು ನಿಜವಾದ ದೇಶಭಕ್ತರು. ನಮಗೆ ಸಿಕ್ಕಿರೋ ಸ್ವಾತಂತ್ರ್ಯ ಸರಿಯಾದ್ದಲ್ಲ, ಜನರಿನ್ನು ಸ್ವತಂತ್ರ ಆಗಿಲ್ಲ ಅಂತ ಆ ಕಾಲದಲ್ಲಿ ಹಿಂದೂಸ್ತಾನ ಅನ್ನೋ ಪತ್ರಿಕೆನ ಶುರು ಮಾಡಿ 5-6 ಸಾವಿರ ಪತ್ರಿಕೆಗಳನ್ನ ಮಾಡ್ತಾ ಇದ್ದ ಈ ಮೊಹಮ್ಮದ್ ಕರೀಂರವರು ಇವತ್ತು ಅದೇ ಪತ್ರಿಕೆನ 3-4 ಅಂತ ಬೀದಿ ನಿಂತ್ಕೊಂಡು ಮಾಡ್ತಾ ಇದ್ದಾರೆ. ಇದುವರಿಗೆ ಬೇಕಾಗಿಲ್ಲ. ಆದ್ರೆ ತಾವು ಮಾಡ್ತಾರೆ ಈ ಕಾರ್ಯದಲ್ಲಿ ಒಬ್ಬ ತನ್ನನ್ನು ತಾನು ತಿದ್ಕೊಂಡ್ರು ತಾವು ನಡೆಸ್ತಾರೆ ಈ ಹೋರಾಟದಲ್ಲಿ ಜಯ ಸಿಗುತ್ತೆ ಅಂತ ನಂಬೋ ಇವರು ನಿಜವಾದ ಕ್ರಾಂತಿಕಾರರು. ಈ ತಾಯಿ ಸೋಷಿಯಲ್ ಸರ್ವಿಸ್ ಅನ್ನೋ ಹೆಸರಲ್ಲಿ ಸಾವಿರಾರು ಜನ ಅಂಗವಿಕಲರಿಗೆ, ಅಭಾಗ್ಯರಿಗೆ ಆಶ್ರಯ ಕೊಟ್ಟಿದ್ದಾರೆ. ಇವರು ನಮ್ಮೆಲ್ಲರ ಪಾಲಿಗೆ ಮತ್ತೊಬ್ಬ ಮದರ್ ತೆರೇಸಾ. ತಮ್ಮ ಹತ್ರ ಇರೋ ಕೋಟಿಗಟ್ಟಲೆ ಹಣದಿಂದ ಆಶ್ರಮ ಕಟ್ಟಿಸಿ ಬೀದಿಲಿರೋ ಹುಡುಗರನ್ನ, ಅನಾಥ ಮಕ್ಕಳನ್ನ ಒಂದುಗೂಡಿಸಿ ಕಾಪಾಡ್ತಾ ಅವರಿಗೆ ತಂದೆ ಸ್ಥಾನದಲ್ಲಿ ನಿಂತಿರೋ ಈ ಪೂವಯ್ಯನವರು ನಿಜವಾದ ನಾಯಕರು. ಈಗ ನಿಮ್ಗಳಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದಲ್ಲ, ಇವರೆಲ್ಲ ನಿಜವಾದ ದೇಶಭಕ್ತರು, ಹಾಗಾದ್ರೆ ನೀವುಗಳೆಲ್ಲ ಏನು ಅಂತ. ವೇದಿಕೆ ಮೇಲಿರೋ ಈ 4 ಮಹಾತ್ಮರ ಹಾಗೆ ಕೆಲವು ಮಂದಿ ಮಾತ್ರ ಇದ್ದಾರೆ, ಮಿಕ್ಕಿದವರೆಲ್ಲ ನೀಚರೇ. ಅದರಲ್ಲಿ ನಾನು ಒಬ್ಬ. ನಾವು ಫಸ್ಟ್ ಎಲೆಕ್ಷನ್ ಕಾರ್ಪೊರೇಟರ್ ಆಗಿ ಗೆಲ್ಲೋದಕ್ಕೆ ಕಾರಣ ಜನಗಳ ಸಿಂಪತಿ. ಜಯರಾಜ್ ನನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಂತ ನೀವುಗಳು ಅನ್ಕೊಂಡ್ರಿ, ಅವತ್ತು ನನಗೆ ನಾನೇ ಚುಚ್ಕೊಂಡೆ.